ಸರ್ಕಾರಕ್ಕೆ ಧಿಕ್ಕಾರ. ನಗರದ ಕಂದವಾರ ಕೆರೆಯ ಕಟ್ಟೆಯ ಬಳಿ ಬಾಟಲ್ಗಳಲ್ಲಿ ನೀರನ್ನು ತುಂಬಿ ಜನಪ್ರತಿನಿಧಿಗಳಿಗೆ ರವಾನಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೆ ಸಾಥ್ ನೀಡಿದ ಕನ್ನಡ ಸಂಘ ಹಾಗೂ ರೈತ ಸಂಘದ ಕಾರ್ಯಕರ್ತರು ಸರ್ಕಾರದ ಧೋರಣೆ ವಿರುದ್ಧ ಧಿಕ್ಕಾರ ಕೂಗಿದ್ರು. ಹೆಬ್ಬಾಳ ನಾಗವಾರ ಕೆರೆಯ ಸಂಸ್ಕರಿಸಿದ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಲು ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು ಎಂದು ಈ ಹಿಂದೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲಾಗಿತ್ತು. ಅನುದಾನ ನೀಡದಿದ್ದರೆ ಆ ನೀರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಆಹಾರ ಮತ್ತು ಆರೋಗ್ಯ ಸಚಿವರಿಗೆ ಪ್ರತಿಭಟನೆಯ ಭಾಗವಾಗಿ ಕಳುಹಿಸಲಾಗುವುದು ಎಂದು ತಿಳಿಸಲಾಗಿತ್ತು. ಆದರೆ ಈ ಬಾರಿ ಬಜೆಟ್ನಲ್ಲಿ ಎಚ್ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಯಾವುದೇ ಅನುದಾನ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ಕಂದವಾರ ಕೆರೆಯ ನೀರನ್ನು ಅವರಿಗೆ ಕಳುಹಿಸಲಾಗುತ್ತಿದೆ ಎಂದು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹಾಗೂ ಶ್ರೀ ಹರಿಕೃಷ್ಣ ಟ್ರಸ್ಟ್ನ ಅಧ್ಯಕ್ಷರಾದ ಆನೆಮಡುಗು ಹರೀಶ್ ರೆಡ್ಡಿ ತಿಳಿಸಿದ್ದಾರೆ. ನಗರದ ಕಂದವಾರ ಕೆರೆಯ ಕಟ್ಟೆಯ ಬಳಿ ಬಾಟಲ್ಗಳಲ್ಲಿ ನೀರನ್ನು ತುಂಬಿ ಜನಪ್ರತಿನಿಧಿಗಳಿಗೆ ರವಾನಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದ ಬಳಿಕ ಅವರು ಮಾತನಾಡಿದರು. ಈ ವೇಳೆ ಕನ್ನಡ ಸಂಘ ಹಾಗೂ ರೈತ ಸಂಘದ ಕಾರ್ಯಕರ್ತರು ಅವರ ಜೊತೆ ಇದ್ದ ಸರ್ಕಾರದ ಧೋರಣೆ ವಿರುದ್ಧ ಧಿಕ್ಕಾರ ಕೂಗಿದ್ರು. ಏನು ನಿನ್ನೆ ದಿನ ಬಜೆಟ್ ಇತ್ತು, 17ನೇ ಬಜೆಟ್ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯನವರಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ.ಸಿ. ಸುಧಾಕರ್ ಅವರಲ್ಲಿ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳಾದಂಥ ಶಾಸಕ ಪ್ರದೀಪ್ ಈಶ್ವರ್ ಅವರು, ಇಷ್ಟು ಜನರಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡಿದ್ದೆ. ಸರ್, ನಮ್ಮ ಚಿಕ್ಕಬಳ್ಳಾಪುರ ಜನ, ರೈತರು, ಸಾಮಾನ್ಯ ಜನ ಎಲ್ಲರೂ ಅನ್ಯಾಯ ಆಗೋಗ್ತಾ ಇದ್ದಾರೆ. ಈ ಕೊಳಚೆ ನೀರು ಬಂದಿರೋದ್ರಿಂದ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಅನೇಕ ಜನರಿಗೆ ಕ್ಯಾನ್ಸರ್ ಬಂದಿದೆ, ಅನೇಕ ಜನರಿಗೆ ಕಿಡ್ನಿ ವೈಫಲ್ಯ ಆಗಿದೆ, ಅನೇಕ ಜನರಿಗೆ ಅಂಗಾಂಗಗಳು ವೈಫಲ್ಯ ಆಗಿದೆ. ಇದರಿಂದ ಜಾಸ್ತಿ ಅನಾಹುತಗಳು ಉಂಟಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ತೀವ್ರತೆ ಜಾಸ್ತಿ ಆಗ್ತದೆ. ಹಂಗಾಗಿ ತಾವು ದಯವಿಟ್ಟು ಬಜೆಟಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಹಣವನ್ನು ನೀಡಿ ಅಂತ ನಾನು ಪ್ರತ್ಯೇಕವಾಗಿ ಆಗ್ರಹವನ್ನು ಮಾಡಿದ್ದೆ. ಅವರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆ. ಆವತ್ತಿನ ದಿನವೇ ನಾನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ. ಸರ್, ನೀವೇನಾದರೂ ಮುಂದಿನ ದಿನಗಳಲ್ಲಿ 3ನೇ ಹಂತದ ಶುದ್ಧೀಕರಣ ತಾವು ಸರ್ಕಾರ ಕೈಗೊಂಡಲಿಲ್ಲ ಅಂದರೆ ನಿಮ್ಮ ಮನೆಗಳಿಗೆ ಆ ಕೊಳಚೆ ನೀರನ್ನು ಕಳಿಸುವಂಥ ಕೆಲಸ ಖಂಡಿತವಾಗೂ ಮಾಡ್ತೀನಿ ಅಂತ ಅವತ್ತಿನ ದಿನ ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಹೇಳಿಕೆ ಪ್ರಕಾರ ಇವತ್ತಿನ ದಿನ ನಾವು, ನಮ್ಮ ರೈತರು, ನಮ್ಮ ಚಿಕ್ಕಬಳ್ಳಾಪುರ ಜನತೆ, ನಮ್ಮ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತಿನ ದಿನ ಅವ್ರ ಮನೆಗೆ ಈ ಕೊಳಚೆ ನೀರನ್ನು ಕಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಯಾರೇ ಕೆಲಸ? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾನ್ಯ ಆಹಾರ ಸಚಿವರಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಇಲ್ಲಿನ ಜನಪ್ರತಿನಿಧಿ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ಯಾಕಂದರೆ ಅವರು ವಿರೋಧ ಪಕ್ಷ ನಾಯಕರು, ವಿಧಾನಸೌಧದಲ್ಲಿ ಅವರು ಗಟ್ಟಿ ಧ್ವನಿಯಲ್ಲಿ ಇದನ್ನ ವಿರುದ್ಧ ಮಾತಾಡಬೇಕು. ಹಂಗಾಗಿ ಅವ್ರಿಗೆ ಮತ್ತು ಇನ್ನೊಬ್ಬ ವಿರೋಧ ಪಕ್ಷ ನಾಯಕ ಅಂತ ಹೆಗ್ಗಳಿಕೆಯನ್ನು ಪಬ್ಲಿಕ್ಕಲ್ಲಿ ಪಡೆದಿರ್ತಕ್ಕಂಥ ಇನ್ನೊಬ್ಬ ವಿರೋಧ ಪಕ್ಷ ನಾಯಕರು ನಮ್ಮ ಯತ್ನಾಳ್ ಅವರು ಕೂಡ ಈ ನೀರನ್ನು ಕಳಿಸ್ತಾ ಇದ್ದೀವಿ. ಏನು ಆಗ್ರಹ ನಿಮ್ಮದು? ಸಾಧ್ಯವಾದರೆ ಈ ನೀರನ್ನ ಅವರು ಕುಡಿಬೇಕು, ಇಲ್ಲ ಸ್ನಾನ ಮಾಡಬೇಕು, ಇಲ್ಲ ಅವ್ರ ಮನೆಯಲ್ಲಿ ಬಳಸಬೇಕು, ಅಡುಗೆಗೆ ಬಳಸಬೇಕು. ಈ ನೀರಿಂದ ಅವ್ರಿಗೇನು ಅನಾರೋಗ್ಯ ಆಗಲಿಲ್ಲ ಅಂದರೆ, ಪ್ರಾಣಾಪಾಯ ಆಗಲಿಲ್ಲ ಅಂದರೆ ನಮ್ಗೆ ಇದೇ ನೀರನ್ನ ಕಂಟಿನ್ಯೂ ಮಾಡಿ. ಇಲ್ಲ ಏನಾದರೂ ಆರೋಗ್ಯ ಹೆಚ್ಚು ಕಡಿಮೆ ಆಗ್ತದೆ ಅಂತ ಅವ್ರಿಗೇನಾದರೂ ಭಯ ಇದ್ದರೆ 3ನೇ ಹಂತದ ಶುದ್ಧೀಕರಣ ಮಾಡಿ. ಇಲ್ಲ ಅದು ಮಾಡೋಕ್ಕಾಗಲಿಲ್ಲ, ತಕ್ಷಣ ಶೀಘ್ರವೇ ಈ ನೀರನ್ನು ನಿಲ್ಲಿಸಲಿ. ಮಳೆಗಾಲದಲ್ಲಾದರೂ ಒಳ್ಳೆ ಶುದ್ಧ ನೀರು ಬಂದು ನೀರಾದರೂ ನಮ್ಗೆ ಶೇಖರಣೆ ಆಗ್ತದೆ, ಆ ನೀರಲ್ಲಾದರೂ ನಾವು ಜೀವನ ಮಾಡ್ತೀವಿ. ನಿಲ್ಲಿಸಲಿ. ಇಲ್ಲ ಅಂದರೆ ಪ್ರತಿ ಮನೆಗೆ ಹೋಗಿ ಕುತ್ಕೊಂಡು ನಾನೇ ಇದ್ರ ಬಗ್ಗೆ, ವೈಫಲ್ಯಗಳ ಬಗ್ಗೆ ವಿಷಯವನ್ನು ಮನೆಗಳಲ್ಲಿ ತಿಳಿಸ್ತೀನಿ. ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ. ವಿಧಾನಸೌಧ ಮುತ್ತಿಗೆ ಖಂಡಿತವಾಗ್ಲೂ ಹಾಕಿಯೇ ಆಗ್ತೀವಿ. ಸರ್, ನೀವು ಅವರು ಈಗ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಅವರು ಅದನ್ನೇ ಮುಂದುವರಿಸಿದ್ರೆ ಇನ್ನೊಂದಷ್ಟು ಕುಟುಂಬಗಳ ಪ್ರಾಣಗಳವರೆ ಅವ್ರ ಮೇಲೆ ಹೊರಬೇಕಾಗ್ತದೆ. ಇವತ್ತು ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಯಾರಿಗೆ ಈ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ವೈಫಲ್ಯ ಆಗಿರ್ಬೋದು ಏನಾದರೂ ಬಂದರೆ ನೇರವಾಗಿ ಅವ್ರ ಮನೆಗಳ ಹತ್ರ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ ನಾವು. ನಮ್ಮ ಹತ್ರ ಈಗ ಧನಸಹಾಯ ಪಾಪ ಏನೋ ಇನ್ನೊಂದು ಮತ್ತೊಂದು ಅಂತ ಅನೇಕ ದಾನಿಗಳ ಹತ್ರ ಹೋಗ್ತಾರೆ ಪಾಪ. ಅವರೆಲ್ಲರಲ್ಲೂ ಮನವಿ ಮಾಡ್ತೀನಿ ನಾನು.
ಅವ್ರು ಯಾರೇ ನಿಮ್ಮ ಹತ್ರ ಬಂದರೆ ಸೀದಾ ಕಾರೊಂದು ಮಾಡ್ಕೊಂಡು ಕ್ಯಾಬ್ ಅವ್ರ ಮನೆಗಳ ಹತ್ರ ಕರ್ಕೊಂಡೋಗಿ ಬಿಟ್ಬಿಟ್ರೆ ಅವಾಗ ಅವ್ರಿಗೆ ಜ್ಞಾನ ಆದಾಯ ಆಗ್ತದೆ. ಆವತ್ತಿನ ದಿನ ಇಂಥ ಶುದ್ಧೀಕರಣ ಮಾಡೋಕ್ಕಾದ್ರೂ ಮುಂದಾಗ್ತಾರೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಬಯಲುಸೀಮೆ ವಿಭಾಗದ ರೈತರು ಅದೇ ಸರ್, ಇವ್ರಿಗೇನಾದರೂ ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ 3ನೇ ಹಂತದ ಶುದ್ಧೀಕರಣ ಮಾಡಿ ರೈತರನ್ನ ಉಳಿಸಿ, ಚಿಕ್ಕಬಳ್ಳಾಪುರ ಜನತೆಯನ್ನು ಉಳಿಸಿ, ನಮ್ಮನ್ನೆಲ್ಲರೂ ಕಾಪಾಡಿ ಅಂತ ನಾನು ಆಗ್ರಹ ಮಾಡ್ತೀನಿ. ಥ್ಯಾಂಕ್ ಯು.